ನೇತ್ರ ನಡಿಯಮ್ಮ, ನಮ್ ಋಣ ಇದ್ದಿದ್ದೆ ಇಷ್ಟು, ತವ್ರ ಮನೆ ಋಣ ಅನ್ಕೊಂಡು ಹೋಗ ನಡಿ. ಇಷ್ಟೆಲ್ಲ ಅನ್ನಿಸ್ಕೊಂಡ್ಮೇಲೆ ನಾವಿಲ್ಲಿದ್ದೆ ನಮ್ಗೆ ಮರ್ಯಾದೆ ಇಲ್ಲ ಅಂತಾರೆ ಜನ. ನಡಿ ಹೋಗಣ. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿರ್ಬಾರ್ದು ನಾವು. ಹ್ಞೂ ಅತ್ತೆ, ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ಇಷ್ಟೇನೆ ಕತೆ. ನೋಡು, ಅಲ್ಲ ಹೆಣ್ಮಕ್ಳು ಅಂಬೋದು ಒಂದಿಷ್ಟು ಗೌರವ ಇಲ್ಲ, ಏನೂ ಇಲ್ಲ. ಹೆಂಗ್ ಮಾತಾಡ್ಬಿಟ್ಟ ನಮ್ಮ ಅಣ್ಣಯ್ಯ. ಹೆಂಡತಿ ಬಂದ್ಮೇಲೆ ಎಲ್ಲರೂ ಇಷ್ಟೇನೆ. ಅಮ್ಮನ ಮಾತು ಕೇಳಲ್ಲ, ಅಪ್ಪನ ಮಾತು ಕೇಳಲ್ಲ. ಹೆಂಡತಿ ಮಾತೇ ವೇದ ವಾಕ್ಯ ಆಗುತ್ತೆ ಅಂತಾರೆ. ನೇತ್ರ, ಜಯಮ್ಮ ಏನೋ ಸಿಟ್ನಾಗಿದ್ದ, ಅದಕ್ಕೆ ಹಂಗ್ ಮಾತಾಡ್ಬಿಟ್ಟ. ನೀವೇನ್ ಬೇಜಾರ್ ಮಾಡ್ಕೋಬೇಡ್ರಿ, ಸುಮ್ನಿರಿ. ನಾನೆಲ್ಲ ಹೇಳ್ತೀನಿ ಅವನಿಗೆ. ಗುಲಾಬಿನೂ ಇರ್ಲಿ, ನೀವುನು ಇದ್ದೋಗ್ರಿ. ಇನ್ನೊಂದೆರಡು ದಿವಸ ಇದ್ದು ಸಮಾಧಾನವಾಗಿ ಬಡ್ಲಾಕಿ ಹಾಕಿಸ್ಕೊಂಡು ಹೋಗಿರಂತೆ. ಸುಮ್ನಿರಿ. ಹಿಂಗೆ ಬೇಜಾರ್ ಮಾಡ್ಕೊಂಡು ಹೋಗ್ಬಾರ್ದು. ತವ್ರ ಮನೆಗೆ ಒಳ್ಳೇದಾಗಲ್ಲ ಹೆಣ್ಮಕ್ಳು ಬೇಜಾರ್ ಮಾಡ್ಕೊಂಡು ಹೋದ್ರೆ. ನೀವಿನ್ನೇನ್ ಹೇಳ್ತೀರಾ? ನೆನ್ನೆ ನೋಡಿವಲ್ಲ ನಿಮ್ಮನ್ನು ಹೆಂಗ್ ಬೈದ ನಿಮ್ಮ ಮಗ ಅಂತಾನ. ಇನ್ನ ನಿಮ್ಮ ಮಾತು ಕೇಳ್ತಾನ ಅವನು. ಎಲ್ಲನ ಹೆಂಡ್ತಿ ಹೇಳ್ದಂಗೆ ಕೇಳದವನು. ಇನ್ನ ನಿಮ್ಮ ಮಾತು ಕೇಳ್ತಾನೆ ಎಂಬುದ ಮರ್ತ್ಕೊಂಡ್ಬಿಡ್ರಿ. ನೀವು ಅಷ್ಟೇನೆ, ಒಂದ್ ಸ್ವಲ್ಪ ಹುಷಾರಾಗಿರ್ರಿ. ಇಲ್ಲಾಂದ್ರೆ ನಮ್ಮಂಗೆ ನೀವುನು ಮನೆ ಬಿಟ್ಟು ಹೋಗ್ಬೇಕಾಗತ್ತೆ, ನೀನು ಅಣ್ಣನೂ. ಏ ಜಯಮ್ಮ, ಹಂಗ ಯಾಕೆ ಮಾತಾಡ್ತೀಯ? ನಮ್ ರಾಜ ಏನು ಅಪ್ಪಯ್ಯನ ಅಮ್ಮಯ್ಯನೂ ಮನೆಯಿಂದ ಹೊರಗೆ ಹಾಕ ಅಂತಾನ? ಕೆಟ್ಟನಲ್ಲ ಕಣಿ. ನಿನ್ಗೆ ಗೊತ್ತಲ್ಲ ಅವನು ಎಷ್ಟು ಒಳ್ಳೆಯವನು ಅಂತಾನ. ಏನು ಅಂದ್ರೆ ಅವ್ನ ಗ್ರಹಗಳ ಚೆನ್ನಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಹಂಗ ಆಡ್ತಾ ಇದ್ದಾನ ಅಷ್ಟೇನೆ. ನೀವೇನು ಬೇಜಾರ್ ಮಾಡ್ಕೋಬೇಡ್ರಿ, ಸುಮ್ನಿರ್ರಿ. ಗ್ರಹಗತಿನೂ ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತಿ. ಅಷ್ಟೊಂದು ಅಹಂಕಾರ ಬಂದ್ಬಿಟ್ಟೈತೆ ಅವನಿಗೆ. ಮದ್ವೆ ಆದ್ಮೇಲೆ ಹೆಂಡತಿ ಚೆನ್ನಾಗಿ ಕಿವಿ ಊರ್ಸ್ಬಿಟ್ಟವಳೆ. ಅವಳು ಮಾತು ಕೇಳಂಗ್ ಮಾಡ್ಕೊಂಡಿದ್ದಾಳೆ. ನೀನು ಮಗ ಒಳ್ಳೆಯವನು ಅಂತಾನೆ ಅನ್ಕೊಂಡೆ ಇರು. ಇವತ್ತು ನಮ್ಮಿಬ್ರು ಮನೆ ಬಿಟ್ಟು ಹೋಗ್ರಿ ಅಂತಾನ ಬೈದೇವನಿ. ಒಂದಲ್ಲ ಒಂದ್ ದಿವಸ ನಿನ್ಗೂ ಅಪ್ಪಯ್ಯಗೂ ಇದೇ ಗತಿ ಬರುತ್ತೆ ನಮ್ಮಂಗೆ. ಮನೆ ಬಿಟ್ಟು ಹೋಗ್ರಿ ಅಂತಾನ ಅವನೇ ಹೇಳ್ತಾನೆ. ನೋಡ್ತಾ ಇರು ನೀನು. ಹಿಂಗೆ ಒಳ್ಳೇನು ಅನ್ಕೊಂಡಿದ್ರೆ. ನೇತ್ರಮ್ಮ, ಹಂಗೆಲ್ಲ ಏನು ಆಗಲ್ಲ, ಸುಮ್ನಿರಮ್ಮ. ಸುಮ್ನೆ ಯಾಕೆ ಇಲ್ದೇ ಇರೋದೆಲ್ಲ ಮಾತಾಡ್ತೀಯ ಹೇಳು? ಏನೋ ಸಿಟ್ನಾಗಿದ್ದ ಹಂಗ್ ಮಾತಾಡ್ದ ಅಷ್ಟೇನೆ. ಅವನ್ಗುನು ತಂಗಿ ಅತ್ತೆ ಎಂಬುದು ಪ್ರೀತಿ ಐತಿ. ಏನ್ ಮಾಡಕ್ಕಾಗುತ್ತೆ? ಎಲ್ಲ ನಮ್ಮ ಮನೆ ಬರ. ಈಗ ಟೈಮ್ ಸರಿ ಇಲ್ಲ ಅನ್ಸುತ್ತೆ ನಮ್ಮ ಮನೆದು, ಅದಕ್ಕೆ ಹಿಂಗೆಲ್ಲ ನಡೀತೈತಿ. ನೀನೇನು ಯೋಚನೆ ಮಾಡ್ಬೇಡ, ಸುಮ್ನಿರಿ. ಸುಮ್ನ ಒಳಕ್ ಹೋಗಿರಂತೆ ನಾಳೆ ತಿರಾರ. ಹಿಂಗೆ ಬೇಜಾರ್ ಮಾಡ್ಕೊಂಡು ಹೋಗ್ಬಾರ್ದು ಹೆಣ್ಮಕ್ಳು ತವ್ರ ಮನೆಯಿಂದನ. ಅಲ್ಲ, ತವ್ರ ಮನೆಗ್ ಬಂದಿರೋ ಹೆಣ್ಮಕ್ಳನ್ನ ನೀವ್ ಬಂದಿರೋದ್ರಿಂದ ನಮ್ಮ ಮನೆಗ್ ಜಗಳ ಆಗ್ತೈತಿ. ನಿಮ್ಗೂ ಈ ಮನೆಗೂ ಏನ್ ಸಂಬಂಧ ಇಲ್ಲ, ತಿಂದು ಹೋಗ್ಬೇಕು ಅಷ್ಟೇನೆ. ನೀವು ಬೇರೆ ಮಾತಾಡಂಗಿಲ್ಲ ಅಂತಾನ ಅಂದ್ಮೇಲೆ ನಮಗೆ ಮರ್ಯಾದೆ ಎಲ್ಲಿರುತ್ತೆ ಹೇಳು? ಓಹೋ, ನಮಗೆ ಗೌರವ ಇಲ್ಲ ಅಂದ್ಮೇಲೆ ನಾವಿನ್ಯಾಕಿರ್ಬೇಕಿಲ್ಲಿ? ನಾವ್ ಈ ಮನೆಗೆ ಹುಟ್ಟೇ ಇಲ್ವೇನು? ನಾವುನು ಈ ಮನೆಗೆ ಹುಟ್ಟಿ ಬೆಳೆದಿರೋರು. ಅವನೇನೋ ಗಂಡು ಮಗ ಅಂತ ಹೇಳಿ ಇದೇ ಮನೆಗೆ ಇದ್ದಾನೆ. ನಾವ್ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿದೀವಿ ಅಷ್ಟೇನೆ. ಹಂಗಂತ ಹೇಳಿ ತವ್ರ ಮನೆ ಋಣ ತೀರ್ ಬಿಡಲ್ಲ. ಹೆಣ್ಮಕ್ಳಾಗಿ ಹುಟ್ಟಿದ್ದ ಇಟ್ಕೇನೆ ನಮ್ಗೂನು ಈ ಮನೆಗೆ ಅಧಿಕಾರ ಐತಿ. ಅವ್ನು ಹೆಂಗ್ ಅಂದ್ಬಿಟ್ಟ ನೋಡು, ಮನೆ ಬಿಟ್ಟು ಹೋಗ್ರಿ, ನಿಮ್ಮಿಂದಾನೇ ಜಗಳ ಆಗ್ತಿರೋದು ಅಂತಾನ. ಇಷ್ಟೆಲ್ಲ ಅನ್ನಿಸ್ಕೊಂಡ್ಮೇಲೆ ನಾವಿನ್ಯಾಕಿರ್ಬೇಕಿಲ್ಲಿ? ನಡಿಯಮ್ಮ ಹತ್ರ. ಇವ್ರ ಸೀರೆನು ಬೇಡ, ಒಡವೆನು ಬೇಡ, ಯಾತು ಬೇಡ, ಬಿಸಾಕಿ ನಡಿ ಹೋಗಣ. ಅವನು ಕತ್ತಿಡ್ ದಬ್ಬದ್ಕು ಮುಂಚೆ ನಾವೇ ಹೋಗ್ಬಿಡಣ. ಅಯ್ಯೋ ಜಯಮ್ಮ, ನಿನ್ಗೆ ಯಾರ ಅಧಿಕಾರ ಇಲ್ಲ ಈ ಮನೆಗೆ? ನಿಂದೇನು ಇಲ್ಲ ಅಂತಾನ ಯಾರು ಹೇಳ್ದಾರು ಹೇಳು? ನಿಮ್ಗುನು ಈ ಮನೆಗೆ ಇರಕ್ಕೆ ಹಕ್ಕೈತೆ, ಬರಕ್ಕೂ ಹಕ್ಕೈತೆ, ಮಾತಾಡಕ್ಕೂ ಹಕ್ಕೈತೆ. ಏನೋ ಸಿಟ್ನಾಗ ಹಂಗಂದ ಅದನ್ನೇ ದೊಡ್ಡದ್ ಮಾಡ್ತಿರಲ್ಲೇ ನೇತ್ರಮ್ಮ. ಸುಮ್ಮನೆ ನಡೀರತ್ಲಾಗೆ. ನನಗೆ ಅವನಿಗೂ ಹೇಳಕ್ಕಾಗಲ್ಲ, ನಿಮ್ಗೂ ಹೇಳಕ್ಕಾಗಲ್ಲ ಅಮ್ಮಂಗಾಗೈತಿ. ಹೋಗತ್ಲಾಗೆ ಏನ್ ಮಾಡೋಣ ಅಮ್ಮಂಗಾಗೈತಿ. ಈ ಮನೆಗೆ ಸಸಿಗಿರುವಷ್ಟು ಬೆಲೆ ಹೆಣ್ಮಕ್ಳಿಗಿಲ್ಲ ಅಂಬದು ಗೊತ್ತಾಕಲ್ಲಮ್ಮ. ಇನ್ನೆಲ್ಲೈತಿ ನಮಗೆ ಮರ್ಯಾದೆ ಇಲ್ಲಿ? ಇನ್ನ ಇಷ್ಟೆಲ್ಲ ಅನ್ನಿಸ್ಕೊಂಡ್ಮೇಲೆ ನಾವೇನಾದ್ರೂ ಇಲ್ಲೇ ಇದ್ರೆ ಅಷ್ಟೇನೆ, ಇನ್ನ ಕೀಳಾಗಿ ನೋಡ್ತಾರೆ ನಮ್ಮನ್ನ. ನೇತ್ರ, ಜಯಮ್ಮರೇ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಇವಳಿಗೆ ಏನು ಗೊತ್ತಿಲ್ಲ. ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅನ್ಲಂತಿ. ಇಂತಾಳೆ ಯಾವಾಳನ ಮಾಡೋದೆಲ್ಲ ಮಾಡ್ಬಿಟ್ಟು ಏನಾಯ್ತು ಅಂತ ಕೇಳದ್ ನೋಡು. ಎಲ್ಲನ ಇವಳಿಂದಾನೇ ಆಗಿದ್ದು. ಅತ್ತೆ, ಏನತ್ತೆ, ಯಾಕೆ ಹಿಂಗ್ ಮಾತಾಡ್ತಾ ಇದಾರೆ ಇವರಿಬ್ರು? ಏನಾಯ್ತು ಅಂದ್ರೆ ನೀನು ನಿನ್ ಗಂಡ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಜಗಳ ಮಾಡಂಗ್ ಮಾಡ್ದಲ್ಲ ನೆನ್ನೆ ದಿವಸ ಆ ಮನೆ ಕೆಲಸಗಳಿಗೋಸ್ಕರನ. ಇವರಿಬ್ರು ಮನೆ ಬಿಟ್ಟು ಹೋಗ್ರಿ ಅಂತ ಹೇಳ್ದ ನಿನ್ ಗಂಡ. ನನ್ ಮಾತು ಕೇಳಲಿಲ್ಲ ನೋಡು. ಅಮ್ಮನ ಮಾತು ನಡೆಯಲ್ಲ, ಯಾರ ಮಾತು, ಅತ್ತೆ ಮಾತು ನಡೆಯಲ್ಲ, ಅಪ್ಪನ ಮಾತು ನಡೆಯಲ್ಲ. ಎಲ್ಲನ ನೀನ್ ಹೇಳ್ದಂಗೆ ಕೇಳ್ತಾ ಇದ್ದಾನೆ ನನ್ನ ಮಗ. ಏನೇ ಮಾಡಿದ್ಯಾ ಅಂತದ? ನೀನ್ ಬಂದಿದ್ದು ನಮ್ಮ ಮನೆಯಾಗಂತೂ ಬರೇ ಇಂಥ ಜಗಳ ಸಮಸ್ಯೆ ಅದು ಇದು ಬರೇ ಇಂಥವೇ ಅದು. ಅದ್ಯಾವ ನಕ್ಷತ್ರದಾಗ ಹುಟ್ಟಿದ್ದೋ ಏನ್ ಕಚ್ಚಿಯೋ? ಅಯ್ಯೋ ಅತ್ತೆ, ನಾನೇನು ಹೇಳ್ಕೊಟ್ಟಿಲ್ಲ ಅವರಿಗೆ. ನಾನೇ ಕೇಳ್ಕೊಡೋಣ ಹೇಳಿ? ನನಗೇನು ಅವ್ರಿಗೆ ಹೇಳ್ಕೊಡೋವಷ್ಟು ಬುದ್ಧಿನೂ ಇಲ್ಲ. ಅವ್ರಾಗಿ ಅವ್ರು ಮಾತಾಡಿರೋದು, ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನಾನೇನು ಹೇಳ್ಕೊಟ್ಟಿಲ್ಲ ಅವ್ರನ್ನ ಮನೆ ಬಿಟ್ಟು ಓಡಿಸ್ರಿ ಅಂತಾನ. ಅವರು ಸಿಟ್ನಾಗ ಏನೋ ಬೈದಿದ್ದಾರೆ ಅಷ್ಟೇನೆ. ನಿಜವಾಗ್ಲೂ ಅವ್ರಿಗೆ ಮನಸ್ನಾಗೆ ಪ್ರೀತಿ ಐತೆ, ತಂಗಿ ಅತ್ತೆ ಎಂಬುದು. ಏನು ಅಂದ್ರೆ ನೆನ್ನೆ ದಿವಸ ಬಾಯಿಗೆ ಬಂದಂಗೆ ಬೈದ್ ಬಿಟ್ರಲ್ಲ ಇವರಿಬ್ರು. ಅದಕ್ಕೆ ಅವ್ರಿಗೆ ಸಿಟ್ಟು ಬಂತು, ಅದಕ್ಕೆ ಹಂಗಂತ ಹೇಳಿದ್ರು ಅಷ್ಟೇನೆ, ಮನೆ ಬಿಟ್ಟು ಹೋಗ್ರಿ ಅಂತಾನ. ಹಂಗಂತ ಹೇಳಿ ಮನೆ ಬಿಟ್ಟು ಹೋಗಕ್ಕೆ ರೆಡಿ ಆಗಿದಾರ ಇವರಿಬ್ರು.
ನೇತ್ರ ಚಿಕ್ಕಮ್ಮ ಬೇಡ ಹೋಗ್ಬೇಡ್ರಿ ನೀವು ಮನೆ ಬಿಟ್ಟು. ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡ್ತೀನಿ. ಏನೋ ಸಿಟ್ನಾಗ ಹಂಗಂತ ಹೇಳಿದಾರೆ. ನೀವು ಬೇಜಾರ್ ಮಾಡ್ಕೊಂಡು ಹೋಗ್ಬೇಡ್ರಿ ದಯವಿಟ್ಟು. ನೋಡ್ದೇನತ್ತೆ ಹೆಂಗ್ ನಾಟಕ ಮಾಡ್ತಾಳೆ ಅಂತಾನ. ಯಮ್ಮ ನೋಡು ನಿನ್ ಸೊಸೆ ಹೆಂಗ್ ನಾಟಕ ಮಾಡ್ತಾಳೆ ಅಂತಾನ. ನೆನ್ನೆ ದಿವಸ ಇವಳಿಂದಾನೇ ಜಗಳ ಆಗಿದ್ದು. ಇಲ್ಲದೆಲ್ಲ ಹೇಳ್ಕೊಟ್ಟು ನಮ್ಮಿಬ್ರು ಮನೆ ಬಿಟ್ಟು ಓಡ್ಸಂಗ್ ಮಾಡಿಡು. ಈಗ ನಾಟಕ ಮಾಡ್ತಾ ಇದ್ದಾಳೆ. ಅದೇನೋ ಹೇಳ್ತಾರಲ್ಲ ಗಾದೆನ, ಮಗುನು ಚಿವುಟೋದು ಇವಳೇನೆ, ತೊಟ್ಲು ತೂಗೋದು ಇವಳೆ ಅಮ್ಮಂಗ ಆತು ಇವಾಗ. ಇವಳಿಗೆ ನಾನು ಇಲ್ಲಿ ಬಂದಿರೋದು ಇಷ್ಟ ಇಲ್ಲ. ಹೆಂಗನು ನನ್ ಗಂಡ ಯಾತು ಇಲ್ವಲ್ಲ ತಿರ್ಕೊಂಡ್ ತಿಂತಾನೆ ಅಲ್ಲಿ. ನಾನು ಕೂಲಿ ಹೋಗ್ಬೇಕು, ಎಮ್ಮೆ ಕಾಯ್ಬೇಕಲ್ಲ, ಅದಕ್ಕೆ ಇಲ್ಲಿ ಬಂದ್ರೆ ನಾನು ಆರಾಮಾಗಿರ್ತೀನಲ್ಲ. ಅದಕ್ಕೆ ಅದು ನೋಡಿ ಹೊಟ್ಟೆ ಊರಿ ಇವಳಿಗೆ ಸಹಿಸ್ಕೆಮಕ್ಕಾಗಲ್ಲ. ಹೆಂಗಾನ ಮಾಡಿ ನನ್ನ ಮನೆ ಬಿಟ್ಟು ಓಡಿಸ್ಬೇಕು ತವ್ರ ಮನೆಯಿಂದ ಗಂಡನ ಮನೆಗೆ ಅಂತ ಹೇಳಿ ಯಾವಾಗ ಊರಿಗೆ ಬಂದ್ರು ಇಂಥದ್ದು ಏನಾದ್ರೂ ಒಂದು ಸಮಸ್ಯೆ ತಂದು ಜಗಳ ತಂದಿಕ್ಕಿ ಮನೆ ಬಿಟ್ಟು ಹೋಗಂಗ್ ಮಾಡ್ತಾಳೆ. ಓದ್ಸಲನು ಅಷ್ಟೇನೆ ಏನೋ ಜಗಳ ಮಾಡಿ ನಮ್ಮ ಅಣ್ಣಯ್ಯ ನನ್ನ ಕೆನ್ನಿಗೆ ಬಾರ್ಸಂಗ್ ಮಾಡಿದ್ಲು. ಇವಾಗ ಈ ಗುಲಾಬಿದೊಂದು ನೆಪ ಇಟ್ಕೊಂಡು ಮನೆ ಬಿಟ್ಟು ಹೋಗ್ರಿ ಅಂತ ಹೇಳ್ಸಿದ್ದಾಳೆ ಗಂಡನ್ ಕೊಟ್ಟಿ. ಇವಳ ನಾಟಕ ಎಲ್ಲ ಗೊತ್ತೈತಿ. ಇವಳಿಲ್ಲಿ ಮಹಾರಾಣಿ ತರಾನೆ ಮೆರಿಬೇಕು, ನಾನಲ್ಲಿ ಗಂಡನ ಮನೆಗೆ ಅಯ್ಯೋ ಅನ್ಬೇಕು. ಅದಕ್ಕೇನೆ ಮತ್ತೀಗ ಹಿಂಗ್ ನಾಟಕ ಮಾಡೋದು ಇವಳು ನಾಟಕ ಗಾತಿ. ನೀನಲ್ಲಿ ಗಂಡನ ಮನೆಗೆ ಕಷ್ಟ ಪಡ್ತಿದ್ರೆ ಇಲ್ಲಿ ಇವಳು ಆರಾಮ ಕುಕ್ಕೊಂಡು ಮೆರಿಯಾಕಿ ಒಳ ಒಳಗೇನೆ ನಗ್ತಾ ಇದ್ದಾಳೆ. ನಾನು ಗುಡಿಸ್ಲಾಗಿದ್ದಾಳು, ಅರಮನೆಗೆ ಬಂದೆ, ಅರಮನೆಗಿದ್ದಾಳು, ನೀನು ಗುಡಿಸ್ಲಾಕ್ ಹೋಗಿದ್ಯಾ ಅಂತನ ಒಳಗೇನೆ ಸಂತೋಷ ಪಡ್ತಾಳೆ ಇವಳು. ಹೊರಗೆ ತೋರಿಸ್ಕೆಮಲ್ಲ ಅಷ್ಟೇನೆ, ಮೇಲೆ ನಾಟಕ ಮಾಡ್ತಾಳೆ ಒಳ್ಳೆ ಅಮ್ಮಂಗೆ. ನಮ್ಗೆ ಹಂಗೆ ನಾಟಕ ಮಾಡಕ್ ಬರಲ್ಲ ಇವಳಂಗೆ, ಒಳಗೊಂದು ಹೊರಗೊಂದು. ನಮ್ಗೆ ಒಳಗೇನಿರುತ್ತೋ ಅದನ್ನೇ ಬಾಯಿಗೆ ಮಾತಾಡ್ತೀವಿ. ಹಿಂಗೆ ನಾಟಕ ಮಾಡಕ್ ಬರಲ್ಲ ಇವಳಂಗೆ. ಕಣತೆ ನೀನ್ ಹೇಳೋ ಮಾತು ಸರಿಯಾಗೈತಿ. ಹಂಗೆ ಮತ್ತೆ ಅನ್ಕೊಂಡಿರೋದು ಇವಳು. ನೇತ್ರ ನಾನ್ ಯಾಕೆ ಹಂಗ ಅನ್ಕೊಂಬ್ಲಿ ಹೇಳು. ನನ್ಗೂನು ನೀವು ಚೆನ್ನಾಗಿರ್ಬೇಕು ಅಂಬೋದೇ ಇರೋದು ಮನಸ್ನಾಗೆ. ಆದ್ರೆ ನೀವೇ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂತ ಇದ್ದೀರಾ. ನೇತ್ರ ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ. ನನ್ನಿಂದ ನೀನ್ ಬೇಜಾರ್ ಮಾಡ್ಕೊಂಡು ಹೋದ್ರೆ ನನಗೂ ತುಂಬಾ ಬೇಜಾರಾಗುತ್ತೆ. ನನ್ ಗಂಡಂತಾಗೆ ನಿಮ್ಮ ಅಣ್ಣಂತಾಗೆ ನಾನ್ ಮಾತಾಡ್ತೀನಿ, ನೀನೇನು ಬೇಜಾರ್ ಮಾಡ್ಕೋಬೇಡ, ಸುಮ್ನಿರು. ಏನೋ ಸಿಟ್ನಾಗ ಬೈದ್ ಬಿಟ್ಟಿದ್ದಾರೆ, ಅದನ್ನೇ ಮನಸ್ನಾಗ ಇಟ್ಕೊಂಡು ಊರಿಗೆ ಹೋಗ್ತೀನಿ ಅಂತ ಹೊರಟಿದ್ದೀರಲ್ಲ ಬೇಜಾರ್ ಮಾಡ್ಕೊಂಡು. ಮಲ್ಲಿ ಏನಾಯ್ತು ಮಲ್ಲಿ, ಯಾಕೆ ರೀ ಇವ್ರನ್ನ ಬೈದ್ರಲ್ಲ ನೀವು ಮನೆ ಬಿಟ್ಟು ಹೋಗ್ರಿ ಅಂತನ, ಅದಕ್ಕೆ ನೋಡು ನಾಮಕರಣಕ್ಕೆ ಅಂತ ಹೇಳಿ ಹೊಸ ಸೀರೆ ಕೊಡ್ಸಿದ್ದು ಒಡವೆ ಎಲ್ಲನ ಬಿಚ್ಚಿಕ್ಬಿಟ್ಟು ಊರ್ಗ್ ಹೋಗ್ತೀವಿ ಅಂತ ಕುಂತೇವ್ರೆ ನಿಮ್ಮ ಅತ್ತೇನೋ ನಿನ್ ತಂಗಿನೋ. ಅದಕ್ಕೆ ಹೋಗ್ಬೇಡ್ರಿ, ಇದ್ದು ಹೋಗ್ರಿ, ಬೇಜಾರ್ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದೆ. ನೀವಾದ್ರೂ ಹೇಳ್ರಿ ಅವ್ರಿಗೆ ಇದ್ದು ಹೋಗ್ಲಿ. ನನ್ನಿಂದನ ಅವ್ರಿಬ್ರು ಬೇಜಾರ್ ಮಾಡ್ಕೊಂಬದ್ ಬೇಡ, ಅದಕ್ಕೆ ನೀವಾದ್ರೂ ಹೇಳ್ರಿ, ಇದ್ದು ನಗ್ನಗ್ತಾ ಹೋಗ್ಲಿ, ಬೇಕಂದ್ರೆ ನಾಳೆ ಹೋಗ್ಲಿ. ಮಲ್ಲಿ ನೀನ್ ಯಾಕೆ ಬೇಜಾರ್ ಮಾಡ್ಕೊಂತೀಯ? ನಿಂದೇನು ತಪ್ಪಿಲ್ಲ, ಸುಮ್ಮನೆ ಇರು, ನಾನೆಲ್ಲ ಮಾತಾಡ್ತೀನಿ. ನೋಡತ್ತೆ ನೇತ್ರ, ಇದ್ರಾಗೆ ನಾನು ಮಾತಾಡಿದ್ರಾಗೆ ಮಲ್ಲಿದೇನು ಇಲ್ಲ. ಮಲ್ಲಿ ನನಗೇನು ಹೇಳಿಲ್ಲ. ಏನಂದ್ರೆ ನನ್ನ ಮಗಳು ಇನ್ನೂ ಚಿಕ್ಕಳಲ್ವೇ, ಅದಕ್ಕೆ ಅವಳೊಂದು ಸ್ವಲ್ಪ ದೊಡ್ಡವಳಾಗಲಿ, ಅಲ್ಲಿವರೆಗೂ ಗುಲಾಬಿ ಇಲ್ಲೇ ಇರಲಿ ಅಂತ ನಾನೇ ಹೇಳಿದ್ದು ಅಷ್ಟೇನೆ. ಗುಲಾಬಿ ಆಲೇನೆ ನಾನು ಇರಲ್ಲ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ನಾನು ಹೇಳ್ತೀನಿ ಅಂತ ಹೇಳಿ ನಾನೇ ಕರ್ಕೊಂಬಂದಿದ್ದು ಅಷ್ಟೇನೆ. ನೀವು ಮಲ್ಲಿನೇನು ಬೈಯಕ್ಕೆ ಹೋಗ್ಬೇಡ್ರಿ, ಇದ್ರಾಗೆ ಅವಳದೇನು ತಪ್ಪಿಲ್ಲ, ಅವಳೇನು ನನಗೆ ಹೇಳಿಲ್ಲ. ಆಯ್ತು ಬಿಡಪ್ಪ, ನಿನಗೆ ನೀನ್ ಹೆಂಡ್ತಿನೇ ಸರ್ವಸ್ವ. ಅವಳೇನ್ ಹೇಳ್ತಾಳ ಅದೇ ವೇದ ವಾಕ್ಯ ಅಂತ ನಮಗೆ ಚೆನ್ನಾಗಿ ಅರ್ಥ ಆಗೈತೆ. ನಿನ್ನ ಹೆಂಡ್ತಿನ ನಾವೇನು ಬೈಯಲ್ಲ, ನಾವು ಊರಿಗೆ ಹೋಗ್ತೀವಿ ಅಷ್ಟೇನೆ. ಅಲ್ಲ ನಿಂತಾಗೆ ಊರಿಗೆ ಹೋಗ್ರಿ ಅಂತಾನ ಹೇಳಿಸ್ಕೆಮ್ಮವರ್ಗುನು ನಾವಿಲ್ಲಿದೀವಲ್ಲ, ಅದಕ್ಕೆ ನಮ್ ಚಪ್ಲಿನ ನಾವೇ ತಾಂಡ್ ಹೊಡ್ಕೊಂಬಂಗ ಆಗೈತಿ. ಇವಾಗ ಹೊಲ್ಟಿದೀವಿ ನಾವು. ಸುಮ್ನಿರು, ಹೋಗ್ತೀವಿ. ನೀನು ನಿನ್ನ ಹೆಂಡ್ತಿ ನಿನ್ನ ಮಗಳು ಚೆನ್ನಾಗಿರ್ರಿ ಸಾಕು. ನಾವ್ ಹೆಂಗಾದ್ರೂ ಸಾಯ್ತೀವಿ ಅಲ್ಲಿ ಹೋಗಿ. ನಡಿ ಅಮ್ಮೆ ಹತ್ರ ಹೋಗೋಣ, ಬಿಸಾಕವ್ರ ಸೀರೆ ಒಡವೆ ಎಲ್ಲಾನ. ಯಾಕೆ ಬೇಕು ಅವೆಲ್ಲನ? ಇಷ್ಟೆಲ್ಲ ಅಂದ್ಮೇಲೆ ಈ ಸೀರೆ ತಕೊಂಡ್ ಏನ್ ಮಾಡ್ತೀಯ? ಬಿಸಾಕು, ಹೋಗೋಣ ನಾವು. ನಡಿ ಯಾಕ ನಿನ್ ಸೀರೆ ಒಡವೆ ಯಾರಿಗ್ ಬೇಕಾಗೈತಿ? ಕೂಲಿ ಮಾಡ್ಕೊಂಡ್ ತಿಂದ್ರು ನಾನ್ ತಿರ್ಗಾ ತವ್ರ ಮನೆ ಕಡೆಗೆ ಬರಲ್ಲ. ಬಾರತ್ತೆ ಹೋಗೋಣ. ಅಯ್ಯೋ ನೇತ್ರ, ಸೀರೆ ಒಡವೆ ಎಲ್ಲ ಬ್ಯಾಡ ನೇತ್ರ. ಹಿಂಗೆಲ್ಲನ ತವ್ರ ಮನೆ ಮೇಲೆ ಮುನ್ಸ್ಕೊಂಡು ಹೋಗ್ಬಾರ್ದು ನೇತ್ರ, ಒಳ್ಳೇದಾಗಲ್ಲ ನೇತ್ರ. ಸೀರೆನಾದ್ರೂ ಉಡ್ಕೊಂಡು ಖುಷಿಯಿಂದ ಹೋಗಿರಂತೆ ಇರ್ರಿ, ನಾಳಿಕ್ ಹೋಗಿರಂತೆ ತೀರಾನ. ಹಿಂಗೆಲ್ಲ ಬೇಜಾರ್ ಮಾಡ್ಕೊಂಡು ಹೋಗ್ಬಾರ್ದು. ನೇತ್ರ ದಯವಿಟ್ಟು ನಿನ್ಗೋಸ್ಕರ ತಂದಿರೋದು ಸೀರೆ. ಅತ್ತೆ ನೀನು ಬೇಡ ಅಂತೀಯನತ್ತೆ? ಇವಳಂತೂ ಚಿಕ್ಕವಳು, ಏನೋ ಮಾತಾಡ್ತಾ ಇದ್ದಾಳೆ. ನಿನ್ಗೂ ಹಂಗೆ ಅನ್ನಿಸ್ತೈತಾ? ನೀನು ಅವತ್ತು ನಾನು ಕಾಣೋ ದಿವಸನೂ ಹೊಸ ಸೀರೆ ಉಡ್ಕೊಂಬ್ಲಿಲ್ಲ, ಉಡ್ಕೊಂಬಂಗೆ ಹಂಗೆ ಕೊಟ್ಟು ಹೋಗ್ತಾ ಇದೆಯಲ್ಲ. ನಮಗೆ ಬೇಜಾರಾಗುತ್ತೆ ಅತ್ತೆ. ಅಪ್ಪ ಇನ್ನೂ ಬೇಜಾರು ಮಾಡ್ಕೊಂಬತ್ತೆ. ನೀವಿಬ್ರು ಹಿಂಗೆ ಸೀರೆನ ಬಿಸಾಕ್ಬಿಟ್ಟು ಹೋದ್ರಿ ಅಂತ ಅಂದ್ರೆ ಅಪ್ಪ ಎಷ್ಟು ಬೇಜಾರು ಮಾಡ್ಕೊಂಬತ್ತೆ ಹೇಳು. ಯಾರಪ್ಪ ಇವತ್ತು ಸೀರೆ ಕೊಡ್ಸಿದ್ಯಲ್ಲ, ಅದಕ್ಕೂ ಅಂತಾಳೆ ನಿನ್ನ ಹೆಂಡ್ತಿ. ಇಲ್ಲಿ ಬಂದು ಸೀರೆ ಕೊಡಿಸ್ಕೊಂಡು ಹೋಗ್ತಾರೆ, ಒಡವೆ ಕೊಡಿಸ್ಕೊಂಡು ಹೋಗ್ತಾರೆ ಅಂತನ ಅದಕ್ಕೂ ಅಂತಾಳೆ ನಿನ್ನ ಹೆಂಡ್ತಿ. ಯಾಕೆ ಮಾತು ಕೇಳ್ಬೇಕು ನಾವಿನ್ನ ಇವಳ್ತಾಗೆ? ನಡಿ ನೇತ್ರ ಹೋಗೋಣ. ಈ ಸೀರೆ ತಕೊಂಡ್ ಏನ್ ಮಾಡೋಣ? ನಮಗ್ ಮರ್ಯಾದಿನೇ ಇಲ್ಲ ಅಂದ್ಮೇಲೆ ಈ ಸೀರೆ ಒಡವೆ ಯಾರಿಗ್ ಬೇಕಾಗೈತಿ? ನಡಿ ಹೋಗೋಣ. ನೇತ್ರ ಚಿಕ್ಕಮ್ಮ ಹೋಗ್ಬೇಡ್ರಿ, ದಯವಿಟ್ಟು ಹೋಗ್ಬೇಡ್ರಿ, ನಿಂತ್ಕೊಳ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.